ನಾನು ಗುಲ್ಬರ್ಗಾದಲ್ಲಿದ್ದೆ ಓದೋದಕ್ಕೆ 2 ವರ್ಷ, 71ರಿಂದ 72, 73ವರೆಗೂ. ಅದೊಂದು ಸುಂದರ ನಗರ ಅಂತ ಒಂದು ಏರಿಯಾ, ಊರು ಹೊರಗಡೆ ಸ್ಲಮ್ ಅದು. ಇದೊಂದೇ ಕಾಂಕ್ರೀಟ್ ಬಿಲ್ಡಿಂಗ್ ಇರೋದು, ಒಂದು 8 ರೂಮ್ ಇತ್ತು. ನಾವೆಲ್ಲ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ವಿ. ಅಲ್ಲಿ ಒಂದೇನೋ ಗಲಾಟೆ ಆಯಿತು, ಕೋಮು ಗಲಾಟೆ ಆಗಿಬಿಟ್ಟು ನಮ್ಮ ಕರ್ಫ್ಯೂ ಆಯಿತು. ನಮ್ಮನ್ನೆಲ್ಲ ಮಾಳಿಗೆ ಮೇಲೆ ಕಳಿಸ್ಬಿಟ್ರು. ಮಾಳಿಗೆ ಮೇಲೆ ಇರಬೇಕು, ಕೆಳಗೆ ಬರೋ ಹಂಗಿಲ್ಲ ಅಂತ ಹೇಳಿಬಿಟ್ರು. ನಮ್ಮ ಕೋಣೆಗಳ ಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು. ಒಬ್ಬ ಅಜ್ಜಿ ಮಗಳು ಸತ್ತೋಗಿದ್ದಾಳೆ. ಆಕೆ ಮಗಳು ಅದರ ಮೊಮ್ಮಗಳನ್ನ ಸಾಕ್ಕೊಂಡು ಅಜ್ಜಿ ಬದುಕಿದ್ದಾಳೆ. ಸಣ್ಣ ಹುಡುಗಿ, ಅದು 7-8 ವರ್ಷ, 7-7.5 ವರ್ಷ ಇರಬೇಕು. ಅದು ಬುದ್ಧಿಮಾಂದ್ಯ ಹುಡುಗಿ, ಅದಕ್ಕೇನು ಗೊತ್ತಾಗಲ್ಲ, ಮಾತಾಡ್ಬರಿ ಅಂತ ಅನ್ನೋದು ಅಂತ ಹುಡುಗಿ. ಆ ಹುಡುಗಿ ನಾನು ಕಂಡ್ರೆ ತುಂಬ ಪ್ರೀತಿ. ನಾನು ಕಾಲೇಜಿಂದ ಬಂದಾಗ ಆಕೆಗೆ ಒಂದು ಚಾಕ್ಲೇಟು ಬಿಸ್ಕೆಟು ತಂದು ಕೊಡ್ತಾಯಿದ್ದೆ. ಈ ಕರ್ಫ್ಯೂ ಆದಾಗ ಮಾಳಿಗೆ ಮೇಲೆ ಕೂತಿದ್ವಲ್ಲ, ನಮಗೊಂದು ಸಣ್ಣ ಸಣ್ಣ ಗುಡಿಸಲು ಥರ ಹಾಕ್ಕೊಟ್ರು. ಜಮಖಾನೆ ಹಾಕಿ ಅದು ಗುಡಿಸಲು ಅಲ್ಲೇ ಒಳಗಿರ್ಬೇಕು, ಕೆಟ್ಟ ಬಿಸಿಲು ಇರಬೇಕು. ಸಾಯಂಕಾಲ ಹೊರಗೆ ಬಂದರೆ ಸಾಕಪ್ಪ ಅಂತಿರೋದು ನಮಗೆ. ಆ ಮಗುನೂ ಅಲ್ಲೇ ಇತ್ತು, ಅದು ಅಜ್ಜಿನೂ ನಮ್ಮ ಜೊತೆಗೆ ಮಾಳಿಗೆ ಮೇಲೆ ಇರೋದು. ಒಂದು 8 ಜನ ಹುಡುಗರಿದ್ವಿ ನಾವು. ಆ ಹುಡುಗಿ ಬಂದು ಅನ್ನೋಕ್ಕೆ ಶುರು ಮಾಡಿದ್ಲು. ನನಗೆ ಗೊತ್ತು ಆ ಹುಡುಗಿಗೆ ನಾನು ಕುರಿ ಮರಿ ಥರ ಎತ್ಕೋಬೇಕು, ಬೆನ್ನ ಮೇಲೆ ಎತ್ಕೋಬೇಕು ಅಂತ ಆಸೆ. ಅದಕ್ಕೆ ಆಯ್ತು ಬಾ ಎತ್ಕೋತೀನಿ, ಇದು ಎತ್ಕೊಂಡೆ. ಹಾಗೊಂದು ತಮಾಷೆ ಆಯಿತು. ಸೂರ್ಯ ಮುಣುಗ್ತಾ ಇದ್ದಾನೆ. ಆ ಹುಡುಗಿ ಸೂರ್ಯ ನೋಡ್ತಾಳೆ, ಯಾ ಅಂದ್ಲು. ನನಗೆ ಗೊತ್ತು ಸೂರ್ಯ ಅದು ಅಂತ ಹೇಳಿದೆ. ಹಿಂದೆ ತಿರುಗಿ ನಾನು ನೆರಳು ಬಿದ್ದಿತ್ತಲ್ಲ, ಅಷ್ಟುದ್ದ ನೆರಳು ಬಿದ್ದಿತ್ತಲ್ಲ, ಅದನ್ನು ತೋರಿಸಿ ಯಾ ಅಂದ್ಲು. ಸೂರ್ಯ ತೋರಿಸ್ತಾಳೆ, ನೆರಳು ತೋರಿಸ್ತಾಳೆ, ಸೂರ್ಯ ತೋರಿಸ್ತಾಳೆ, ನೆರಳು ತೋರಿಸ್ತಾಳೆ, ಯಾ ಅಂತಾಳೆ. ಆಕೆ ಏನು ಹೇಳಬೇಕಂತಿದ್ಲೋ ಯಾರಿಗೂ ಅರ್ಥ ಆಗಲಿಲ್ಲ. ಕೆಲವ್ರು ನಕ್ಬಿಟ್ರು. ನಾನು ಏನು ಹೇಳ್ತೀನಿ ನೀನು ಅಂತ ಕೇಳಿದೆ. ಆಕೆ ಜೋರ ನಕ್ಬಿಟ್ಟು ಯಾ ಅಂತ ತೋರಿಸಿದ್ಲು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ, ಆಕೆ ಏನು ಹೇಳಬೇಕಂತಿದ್ಲು ಅಂತ ಆಕೆಗೆ ಗೊತ್ತು. ಆದರೆ ನನಗೆ ಹೊಳೆದದ್ದೇನು ಗೊತ್ತಾ? ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ನಿಮ್ಮ ನೆರಳು ಹಿಂದಿರ್ತದೆ. ಸೂರ್ಯ ಅಂದರೆ ಬೆಳಕು, ಸೂರ್ಯ ಅಂದರೆ ಜ್ಞಾನ. ನೀವು ಜ್ಞಾನದ ಕಡೆ ಮುಖ ಮಾಡಿ ಹೋದಾಗ ನಿಮ್ಮ ಅಶಕ್ತತೆಗಳು ಇದ್ದಾವಲ್ಲ, ನಿಮ್ಮ ಆಗಲಾರ್ದಂಥ ಕೆಲಸ, ನೆಗೆಟಿವ್ ಥಾಟ್ಸ್ ಎಲ್ಲ ಇದ್ದಾವೆ, ಹಿಂದುಳಿತಾವೆ, ಮುಂದಿರಲ್ಲ. ಅದೇ ನಾನು ಸೂರ್ಯನ ಕಡೆಗೆ ಬೆನ್ನು ಮಾಡಿ ನಿಂತಾಗ ಏನಾಗುತ್ತೆ ಅಂತ. ನಾನು ಬೆಳಕಿಗೆ ಬೆನ್ನು ಮಾಡಿ ನಿಂತಾಗ, ಆನಂದದ ಕಡೆ ಬೆನ್ನು ಮಾಡಿ ನಿಂತಾಗ, ಸಂತೋಷದ ಕಡೆಗೆ ಬೆನ್ನು ಮಾಡಿ ನಿಂತಾಗ, ಜ್ಞಾನದ ಕಡೆಗೆ ಬೆನ್ನು ಮಾಡಿ ನಿಂತಾಗ ನನ್ನ ವೈಫಲ್ಯಗಳೇ ಮುಂದೆ ಹರಡ್ಕೊಂಡು ನಿಂತ್ಕೋತವೆ. ಆದ್ದರಿಂದ ಆಯ್ಕೆ ನನ್ನದು. ಬೆಳಕಿಗೆ ಮುಖ ಮಾಡಿ ನಿಂತಾಗ ನನ್ನ ವೈಫಲ್ಯಗಳೆಲ್ಲ ಹಿಂದಿರ್ತವೆ. ನಾನು ಬೆಳಕಿಗೆ ಬೆನ್ನು ಮಾಡಿ ನಿಂತಾಗ ನನ್ನ ಕಣ್ಣು ಮುಂದೆ ಕಾಣೋದೆಲ್ಲ ವೈಫಲ್ಯಗಳೇ. ಅವತ್ತೇ ಅಂದ್ಕೊಂಡೆ, ಜೀವನದಲ್ಲಿ ಬದುಕೋದಾದರೆ ಬೆಳಕಿನ ಕಡೆ ಮುಖ ಮಾಡಿ ನಡಿಬೇಕು, ಬೆಳಕಿಗೆ ಬೆನ್ನು ಮಾಡಿ ನಡಿಬಾರದು ಅಂತ. ಯಾವ ಹುಡುಗಿ ಕಡೆಯಿಂದ ನನಗೆ ಪ್ರೇರೇಪಣೆ ಸಿಕ್ಕಿದ್ದು, ಆ ಹುಡುಗಿ ನಾನು ಗುರು ಆಗಿಬಿಟ್ಲು. ಆಕೆನ ಇವತ್ತಿಗೂ ನೆನೆಸ್ಕೋತೇನೆ ನಾನು. ಈ ಕ್ಷಣವನ್ನು ನಾನು ಸಂತೋಷವಾಗಿ ಕಳೆದ್ರೆ ಅದು ಯಶಸ್ಸು ಸಿಕ್ಕ ಹಾಗೆ. ಈ ಕ್ಷಣದಲ್ಲಿ ಏನಾದರೂ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಅದೊಂದು ಯಶಸ್ಸು ಸಿಕ್ಕ ಹಾಗೆ. ನನ್ನ ಮಾತಿನಿಂದ ಇನ್ನೊಬ್ಬರಿಗೊಂದು ಸಂತೋಷ ಆಗೋದಾದ್ರೆ ಅದು ಯಶಸ್ಸು ಸಿಕ್ಕ ಹಾಗೆ. ಸಣ್ಣ ಪ್ರಮಾಣದಲ್ಲಿ ಯಶಸ್ಸಿದೆ. ಅದು ನನಗೊಂದು ಖಾತ್ರಿ ಆದದ್ದು, ಜೀವನದಲ್ಲಿ ಯಶಸ್ಸು ಅನ್ನೋದು ನನಗೋಸ್ಕರ ಏನಾದರೂ ಆದಾಗಲ್ಲ, ನನ್ನಿಂದ ಮತ್ತೊಬ್ಬರಿಗೆ ಏನಾದರೂ ಒಂಚೂರು ಪ್ರಯೋಜನ ಆದರೆ ಯಶಸ್ಸು ಆದ ಹಾಗೆ. ನನಗೆ ಯಾಕೆ ಅನಿಸುತ್ತೆ ಅಂದರೆ, ಕಾಡಲ್ಲೊಂದು ಹೂ ಬಿಟ್ಟಿದೆ, ಮನೆ ಮುಂದೊಂದು ಹೂ ಆಗಿದೆ, ಅದ್ರ ಸಾರ್ಥಕ್ಯ ಎಲ್ಲಿದೆ ಅಂತ. ಅದಕ್ಕೆ ವಾಸನೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಹೂ ಆಗಿದೆ ಅಂತ ಸುತ್ತಮುತ್ತಿರೋರು ಗೊತ್ತಾಗುತ್ತೆ. ಹೂ ಇದೆ ನೋಡ್ರಿ, ವಾಸನೆ ಬರ್ತಾ ಇದೆ ಎಲ್ಲೋ, ಮಲ್ಲಿಗೆ ಹೂ. ಅದಕ್ಕೆ ಒಂದು ಮಲ್ಲಿಗೆ ಹೋಗಿತ್ತು, ಮನೆಯಲ್ಲಿ ತೂಗು ಹಾಕಿಬಿಡಿ ಗೂಟಕ್ಕೆ, ಆ ಕೋಣೆ ತುಂಬ ವಾಸನೆ ಇರುತ್ತೆ. ಮುಂದೆ 4 ತಾಸಿಗೆ ಒಣಗಿ ಹೋಗುತ್ತೆ, ಅದು ಏನೂ ಪ್ರಯೋಜನ ಇಲ್ಲ ಅದು. ಆದರೆ ನನಗೆ ಸಂತೋಷ ಆಗೋದಂದರೆ, ಬೆಳಗ್ಗೆ ಬಿಡಿಸಿದಂಥ ಹೂವು ಸಾಯಂಕಾಲ ಮುದುಡು ಹೋಗುತ್ತೆ. ಬದುಕೋದು 6 ತಾಸೋ 8 ತಾಸೋ 10 ತಾಸು. ಆದ್ರೆ ಬದುಕೋ 8 ತಾಸು ಗೊತ್ತಿದೆ ಅದಕ್ಕೆ, ನಾನು ಜಾಸ್ತಿ ಬದುಕೋಲ್ಲ, 8 ತಾಸು ಬದುಕೋದನ್ನು ಗೊತ್ತಿದ್ರು ಕೂಡ ಕೊನೆ ಕ್ಷಣದವರೆಗೂ ವಾಸನೆ ಕೊಡುತ್ತೆ ಅಲ್ರಿ ಅದು. ಇರೋದು ಎಷ್ಟು ದಿವಸ, ನಾನು ಯಾಕೆ ಪಡಬೇಕು ಅಂತ ಅನ್ಲಿಲ್ಲ. ಆ ಹೂವೇ ಅಷ್ಟು ಸಂಭ್ರಮದಲ್ಲಿ ಇರಬೇಕಾದ್ರೆ 60-70 ವರ್ಷ ಬದುಕುವಂಥ ನಾವ್ಯಾಕ್ರಿ ನೆರಳಬೇಕು ಅಲ್ವಾ? 7 ತಾಸು ಬದುಕುವಂಥ ಹೂವೇ ಸಂತೋಷವಾಗಿರುವಾಗ 70 ವರ್ಷ ಬದುಕುವಂಥ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇರುವ ಅಷ್ಟು ದಿವಸ ಸಂಭ್ರಮದಿಂದ ಬದುಕೋಣಪ್ಪ. ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಈಗ ಇದ್ದೀನಲ್ಲ, ಯಾಕೆ ಹೊರಗು ಕೆಟ್ಟ ಮಾತು, ಯಾಕೆ ಮುಖ ಸಣ್ಣ ಮಾಡ್ಕೋಬೇಕು? ಬದುಕೊಡ್ತೀವಿ, ಸಂಭ್ರಮವಾಗಿ ಬದುಕೋಣ. ಮತ್ತು ಇನ್ನೊಂದು ಮಾತು ಯಾವಾಗಲೂ ನೆನಪಿಡ್ಬೇಕಾದ ತರುಣರು ಅಥವಾ ತರುಣಿಯರು ಅಂತಂದರೆ, ರಾತ್ರಿ ಗಾಢ ಆದಷ್ಟು ಬೆಳಗ್ಗೆ ಹತ್ತಿರ ಇದೆ ಅಂತ ಗಮನಿಸಿರ್ಬೇಕು. 12 ಗಂಟೆ ನಿದ್ದೆ ಬರಲ್ಲ, ಕೂತಿರ್ಬೇಕು. ಡ್ರೈವ್ ಮಾಡ್ತಿರ್ತಾರೆ ನೋಡಿ, ರಾತ್ರಿ ಡ್ರೈವ್ ಮಾಡೋರು. 12ಕ್ಕೆ ಯಾವುದೂ ಆಕ್ಸಿಡೆಂಟ್ ಆಗಲ್ಲ ಸಾಮಾನ್ಯವಾಗಿ. ಆಕ್ಸಿಡೆಂಟ್ ಬೆಳಗ್ಗೆ 3:30-4 ಗಂಟೆಗೇನೆ. ಯಾಕೆ ಹೇಳಿ? ಬೆಳಕು ಹತ್ತಿರ ಇದ್ದಾಗ ತಮಸ್ಸು ಜಾಸ್ತಿ ಆಗುತ್ತೆ. ನಮ್ಮ DVG ಭಾಳ ಚಂದ ಹೇಳ್ತಾರೆ, ಹಿಂದಿನ ದಿವಸ ರಾತ್ರಿ ಮಳೆ ಬರುತ್ತೆ ಅಲ್ಲ, ಅದ್ಭುತ ಮಾತದು.
ಇಷ್ಟು ಜೋರಾಗಿ ಮಳೆ ಬರುತ್ತೆ, ಗುಡುಗು ಸಿಡ್ಲು, ಮನೇಲಿ ಒಬ್ಬರಿಗೆ ಕರೆಂಟ್ ಹೋಗ್ಬಿಡ್ತದೆ. ಅಯ್ಯೋ ಹೆದರಿಕೆ ಆಗ್ಬಿಡುತ್ತೆ, ಏನಪ್ಪ ಇದು ಪ್ರಳಯ ಆದಂಗೆ ಆಯ್ತಲ್ಲ, ಮಳೆ ಬಂತಲ್ಲ ಅಂತ ಅನಿಸುತ್ತೆ. ಆದ್ರೆ ಮರುದಿನ ಬೆಳಗ್ಗೆ ರಸ್ತೆ ಮೇಲೆ ಹೋದಾಗ ರಸ್ತೆ ಎಲ್ಲ ಚೊಕ್ಕ ತೊಳೆದಿದ್ದಾಗಿದೆ ಅಲ್ಲ, ಎಲ್ಲ ಗಿಡ ಮರಗಳ ಮಳೆ ಬಂದು ಎಲೆ ಎಲ್ಲ ತೊಳೆದಿಟ್ಟಂಗಿದೆ. ಮರುದಿವಸ ಸೂರ್ಯೋದಯ ಆದಾಗ ಅದ್ಭುತ ಅನಿಸ್ಬಿಡುತ್ತೆ. ಎಷ್ಟು ಚಂದ ಅಲ್ಲ ಸೂರ್ಯೋದಯ. ಈ ಸೂರ್ಯೋದಯ ಚಂದ ಆಗ್ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಮಳೆ ಬರಬೇಕಾಗಿತ್ತು. ಮಳೆ ಬಂದಾಗ ಅಯ್ಯೋ ತೊಂದರೆ ಅನ್ಬೇಡಿ, ಮಳೆ ಮುಗಿದ ತಕ್ಷಣ ಅದ್ಭುತವಾದ ಸೂರ್ಯೋದಯ ನಮಗೋಸ್ಕರ ಕಾದಿದೆ. ಯಾವಾಗಲೂ ದಯವಿಟ್ಟು ನೋಡಿ, ಪ್ರಪಂಚ ಇರೋದೇ ಹೀಗೆ ಮೇಲೆ ಇಳುವು ಆಗುವಂಥದ್ದು. ಕೆಳಗಡೆ ಬಂದಿದ್ದೀವಿ ಅಂದ್ರೆ ಮೇಲ್ಗಡೆ ಹೋಗೋ ಹಾದಿ ಹತ್ರ ಇದೆ ಅಂತ. ಎರಡು ರೀತಿ ನೋಡ್ಕೋಬೋದು. ಅಯ್ಯೋ ಕೆಳಗೆ ಕುಸಿದು ಕೂತಿದ್ವಿ ಅನ್ಬೇಡಿ. ಜೋಕಾಲಿ ಕೆಳಗಡೆ ಬಂದಾಗ ಏನೂ ನಷ್ಟ ಇಲ್ಲ, ಮುಂದೆ ಎಲ್ಲಿ ಹೋಗ್ಬೇಕದು, ಮೇಲೇನೂ ಹೋಗ್ಬೇಕಲ್ಲ, ಬೇರೆ ದಾರಿ ಇಲ್ಲ ಅದಕ್ಕೆ. ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ, ಯಾವತ್ತು ಪ್ರಪಂಚ ಕಾಲು ಮಡಿಸ್ಕೊಂಡು ಕೂತ್ಕೊಂಡಿದೆಯೋ ಅದು ಉಚ್ಛ್ರಾಯ ಸ್ಥಿತಿ ಹತ್ತಿರದಲ್ಲೇ ಇದೆ ಅಂತ. ಯು ಆರ್ ಗೋಯಿಂಗ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಗ್ರೋಯಿಂಗ್ ವರ್ಲ್ಡ್, ಲಾಫಿಂಗ್ ವರ್ಲ್ಡ್, ಜಾಯಸ್ ವರ್ಲ್ಡ್. ಅದು ಬರುತ್ತೆ ಅಂತ ಆಸೆ ಇಟ್ಕೊಂಡಾಗ ಇವತ್ತಿನ ಕಾಡು ಕತ್ತಲೆ ನಮಗೆ ಕಾಡೋಲ್ಲ. ಅದನ್ನು ನಾಳೆ ಬೆಳಿಗ್ಗೆ ತುಂಬ ಚೆನ್ನಾಗಿರ್ತದೆ ಅಂತ ದೃಢ ನಂಬಿಕೆ ನಿಮಗೆ ಇರಬೇಕಾದ್ದೆ. ಯಾಕಂದ್ರೆ ನಾಳೆ ಬೇರೆ ದಾರಿ ಇಲ್ಲ, ಕತ್ತಲೆ ಆದ್ಮೇಲೆ ಬೆಳಕು ಬರಲೇಬೇಕು.